ಗುರುಭ್ಯೋ ನಮಃ. ಶ್ರೀ ದಕ್ಷಿಣಾಮೂರ್ತಿ ಶ್ರೀ ಗೋಪಾಲಕೃಷ್ಣ ದೇವರಿಗೆ ನಮಸ್ಕರಿಸಿ, ಪರಮ ಪೂಜ್ಯ ಶ್ರೀ 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 ಸಚ್ಚಿದಾನಂದ ಭಾರತಿ ಶ್ರೀಪಾದಂಗಳವರಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಬ್ರಹ್ಮೈಕ್ಯರಾದ ಪರಮ ಪೂಜ್ಯ ಶ್ರೀ 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 ಕೇಶವಾನಂದ ಭಾರತಿ ಶ್ರೀಪಾದರನ್ನು ನೆನೆಯುತ್ತಾ ನನ್ನ ಮಾತುಗಳನ್ನು ಪ್ರಾರಂಭಿಸ್ತೇನೆ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ ಪುರಂದರದಾಸರು ಎಂದೂ ಹೇಳಿದ್ದಾರೆ. ಯಾರು ಗುರುಗಳ ಉಪಕಾರ ಸ್ಮರಿಸುತ್ತಾರೋ ಅವರಿಗೆ ಸದಾ ಯಶಸ್ಸು ಸಿಗ್ತಾ ಇರ್ತದೆ. ಇಲ್ಲಿ ನಾವೆಲ್ಲರೂ ಗುರುಗಳ ಮೇಲೆ ಭಕ್ತಿ, ಗೌರವ, ಪ್ರೀತಿ ಇಟ್ಟುಕೊಂಡವರು. ಗುರುಗಳು ನಮ್ಮ ಮೇಲೆ ಮಮತೆ, ವಾತ್ಸಲ್ಯ, ಕೃಪಾ ಕಟಾಕ್ಷ ತೋರಿಸಿದರು. ನಿಮಗೆಲ್ಲ ಗೊತ್ತು, ಪರಮ ಪೂಜ್ಯ ಬ್ರಹ್ಮೈಕ್ಯ ಶ್ರೀ 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 ಕೇಶವಾನಂದ ಭಾರತಿ ಶ್ರೀಪಾದರ ಸ್ವಭಾವ. ಅವರು ನಮಗೆಲ್ಲ ತೋರಿಸ್ತಿದ್ದದ್ದು ಸ್ವಚ್ಛ ಪ್ರೀತಿ, ಹಂಚ್ತಾ ಇದ್ದದ್ದು ಹಿತವಾದ ನಗುಳ್ನಗು, ತಿನ್ನಿಸ್ತಾ ಇದ್ದದ್ದು ಅಮೃತ ಸಮಾನವಾದ ರುಚಿಯಾದ ಪ್ರಸಾದ ಭೋಜನ. ಈಗ ನನಗೂ ಶ್ರೀಮಠಕ್ಕೂ ಹೇಗೆ ಸಂಪರ್ಕ ಆರಂಭ ಆಯಿತು ಅಂತ ಹೇಳ್ತೇನೆ. 1976ನೇ ಇಸ್ವಿ, 49 ವರ್ಷ ಆಯಿತು. ನನ್ನ ಗೆಳೆಯ ಶ್ರೀ ಕುಳಮರ್ವ ಶಂಕರ್ ಇಲ್ಲೇ ಕೂತಿದ್ದಾರೆ ಆರಾಮಾಗಿ. ಒಂದು ದಿನ ಗುರುಗಳ ಬಗ್ಗೆ ಹೇಳಿದರು. ಅವರು ಓದಿದ ಇದೇ ಮಠದ ಶಾಲೆಯಲ್ಲಿ. ನನಗೂ ಗುರುಗಳ ನೋಡೋ ಕುತೂಹಲ ಉಂಟಾಯಿತು. ಯಾಕಂದರೆ ಗುರುಗಳ ಬಗ್ಗೆ ಅನೇಕ ವಿಚಾರಗಳು ಬಹಳ ಭಕ್ತಿ ಗೌರವದಿಂದ ಅವರು ಹೇಳಿದ್ದು ಕೇಳಿ ನೋಡು ಒಂದು ಆಸೆ ನನಗೂ ಆಯಿತು. ಆ ವರ್ಷ ಗುರುಗಳ ಜನ್ಮದಿನದ ಕಾರ್ಯಕ್ರಮ ಇತ್ತು. ಸುಮ್ಮನೆ ಹೋಗೋ ಬದಲು ಶ್ರೀಮಠ ಕ್ಷೇತ್ರದ ಬಗ್ಗೆ ಮತ್ತು ಗುರುಗಳ ಬಗ್ಗೆ 2 ಹಾಡುಗಳನ್ನು ಬರೆದೆ. ನನಗೆ ಆಗ ಪದ್ಯ ಬರೆಯುವ ಹುಚ್ಚು ಇತ್ತು. ಕಾಲೇಜಲ್ಲಿ ಸಾಮಾನ್ಯ ಎಲ್ಲರಿಗೂ ಇರ್ತದೆ ಆ ಹುಚ್ಚು. ಇದು ಒಂದು ಭಕ್ತಿಯ ಈ ಪರಿಸರದ ಬಗ್ಗೆ ಒಂದು ಪದ್ಯ, ಮತ್ತೆ ಗುರುಗಳ ಬಗ್ಗೆ ಒಂದು ಪದ್ಯ. ಆಗ ಒಂದು ಪುಸ್ತಕ ನನಗೆ ಸಿಕ್ಕಿತ್ತು. ಅದರ ಬಗ್ಗೆ ಸ್ವಲ್ಪ ವಿವರಣೆ ಎಲ್ಲ ತಿಳ್ಕೊಂಡು ನಾನು ಬರೆದೆ. ಅದು ಫೈನಲ್ ಇಯರ್, ಒಂದು BSc. ನನ್ನ ಜೀವನದಲ್ಲಿ ಸ್ವಾಮೀಜಿ ಅಂತ ಮೊಟ್ಟ ಮೊದಲ ಬಾರಿಗೆ ನೋಡಿದ್ದೇ ಶ್ರೀ 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 ಕೇಶವಾನಂದ ಭಾರತ ಶ್ರೀಪಾದರನ್ನೇ. ಕುಳಮರ್ವ ಶಂಕರ್ ನನ್ನನ್ನು ಗುರುಗಳಿಗೆ ಪರಿಚಯಿಸಿದರು. ಗುರುಗಳು ಶಂಕರ್ ಹತ್ರ ನನ್ನನ್ನು ತೋರಿಸಿ, ಎಂತ ಮಾಡ್ತಾನೆ ಇವ ಅಂತ ಕೇಳಿದರು. ಅದಕ್ಕೆ ಶಂಕರ್ ಹೇಳಿದರು, ಇವ ಮನೋಹರ್ ಅಂತ ವಿಟ್ಲದವ, ಮಠದ ಬಗ್ಗೆ ಮತ್ತು ನಿಮ್ಮ ಬಗ್ಗೆ 2 ಪದ್ಯ ಬರೆದಿದ್ದಾನೆ, ಅದನ್ನು ಕಾರ್ಯಕ್ರಮದಲ್ಲಿ ಓದಲಿಕ್ಕೆ ಅವಕಾಶ ಅನುಮತಿ ಉಂಟಾ ಅಂತ ಕೇಳಿದರು. ಗುರುಗಳು ನನ್ನನ್ನೊಮ್ಮೆ ನೋಡಿ ಮುಗಿಲಕ್ಕೂ, ಇವತ್ತು ರಾತ್ರಿ ಸಭಾ ಕಾರ್ಯಕ್ರಮ ಇದೆ, ಅದರಲ್ಲಿ ಯಕ್ಷಗಾನ ಎಲ್ಲ ಉಂಟು, ಚಲನಚಿತ್ರ ನಟ ಉದಯಕುಮಾರ್, BJM ಎಲ್ಲ ಬರ್ತಾರೆ, ಆ ಸಂದರ್ಭದಲ್ಲಿ ನೀನು ಹಾಡುವಂತ ಅನುಮತಿ ಕೊಟ್ಟರು. ನನಗೆ ಒಂಥರ ಆಕಾಶದಲ್ಲಿ ತೇಲಿ ಹೋದ ಅನುಭವ, ಜೊತೆಗೆ ಸಿಕ್ಕಾಪಟ್ಟೆ ಸಭಾ ಕಂಪನವೂ ಆಯಿತು. ಯಾವಾಗ ರಾತ್ರಿ ಆಗ್ತದೋ, ಸಭಾ ಕಾರ್ಯಕ್ರಮ ಯಾವಾಗ ಶುರು ಆಗ್ತದೋ ಅಂತ ಉದ್ವೇಗ. ಅಂತೂ ಆ ರಾತ್ರಿ 2 ಪದ್ಯಗಳನ್ನು ನಾನು ಮತ್ತು ಕುಳಮರ್ವ ಶಂಕರ್ ಹಾಡಿ ಮುಗಿಸಿದೆವು. ನಾನೊಂದು ಪದ್ಯ, ಶಂಕರ್ ಒಂದು ಪದ್ಯ. ಸ್ವಾಮೀಜಿ ಮಂತ್ರಾಕ್ಷತೆ ಕೊಟ್ಟರು. ಅಲ್ಲಿಂದ ಗುರುಗಳ ಅನುಗ್ರಹದ ಋಣಾನುಬಂಧ ಶುರುವಾಯಿತು. ಅಷ್ಟರಲ್ಲಿ ನನ್ನ BSc ವ್ಯಾಸಂಗ ಮುಗಿದು ಬೆಂಗಳೂರಿಗೆ ಹೋಗುವಂಥ ಸಂದರ್ಭ ಬಂತು. ಗುರುಗಳಲ್ಲಿ ಹೇಳಿ ಹೋಗೋಣ ಅಂತ ನಾನು ಕುಳಮರ್ವ ಶಂಕರನಿಗೆ ಬಂದೆವು. ಗುರುಗಳು ಕ್ಷಮ ಸಮಾಚಾರ ವಿಚಾರಿಸಿ, ಬೆಂಗಳೂರಿಗೆ ಹೋಗೋದಾದರೆ ನಿಮಗೆ ಅಲ್ಲಿ ಉದ್ಯೋಗ ಬೇಕಿದ್ರೆ ಯಾದವ ಗೋಪಾಲಕೃಷ್ಣ ಶ್ರೇಷ್ಠಿಗಳು ಅಂತ ಇದ್ದಾರೆ, ಅವರಿಗೆ ಒಂದು ಪತ್ರ ಕೊಡ್ತೇನೆ, ಅವರು ನಿನಗೆ ಕೆಲಸ ಕೊಡಿಸ್ತಾರೆ ಅಂತ ಹೇಳಿ ಒಂದು ಪತ್ರವನ್ನು ಕೊಟ್ಟರು. ಬೆಂಗಳೂರಿಗೆ ಬಂದೆ. ಅಲ್ಲಿ ನನಗೆ ಜನವಾಣಿಯಲ್ಲಿ ಕೆಲಸ ಸಿಕ್ತು. ಆದರೆ ನಾನು ಬೆಂಗಳೂರಲ್ಲೇ ನೆಲೆಸಿದ ನಂತರ ಗುರುಗಳಲ್ಲಿಗೆ ಬರುವ ಅಂತರ ಹೆಚ್ಚಾಯಿತು. ಅದಕ್ಕೆ ಕಾರಣ ಬದುಕಿನ ಹೋರಾಟವಿರ್ಬೋದು. ಆದರೆ ಗೆಳೆಯ ಕುಳಮರ್ವ ಶಂಕರ್ ಹಲವಾರು ವಿಚಾರಗಳನ್ನು ಆಗಾಗ ತಿಳಿಸುತ್ತಾ ಇರ್ತಿದ್ರು. ಗುರುಗಳು ಅವರ ವಿಶೇಷ ಏನಂತಂದರೆ, ತಮ್ಮದೇ ಶಾಲೆಯಲ್ಲಿ ಮಕ್ಕಳಿಗೆ ಪಾಠವನ್ನು ಮಾಡ್ತಿದ್ದರಂತೆ. ಮಕ್ಕಳೊಂದಿಗೆ ತಾವು ಮಕ್ಕಳಂತೆ ಇರುತ್ತಿದ್ದದ್ದು ಅವರ ವಿಶೇಷ
ಗುಣ. ಮಕ್ಕಳಿಗೆ ಹಲವು ನೀತಿ ಕಥೆಗಳನ್ನು ಹೇಳ್ತಾ ಮಕ್ಕಳಿಗೆ ಮಾರ್ಗದರ್ಶನವನ್ನು ಕೊಡ್ತಾ ಇದ್ದಿದ್ದು ಎಲ್ಲ ಕೇಳಿ ಬಲ್ಲೆ. ಅಕ್ಕರೆಯಿಂದಲೇ ಸಕ್ಕರೆ ಮಾತಲಿ ಮಕ್ಕಳ ಜೊತೆಗೂಡಿ, ಅಕ್ಕರೆಯಿಂದಲೇ ಸಕ್ಕರೆ ಮಾತಲಿ ಮಕ್ಕಳ ಜೊತೆಗೂಡಿ, ಚಿತ್ತವನರಳಿಸ ಉತ್ತಮ ನೀತಿಯ ಬಿತ್ತಿದರು ನೋಡಿ, ಚಿತ್ತವನರಳಿಸ ಉತ್ತಮ ನೀತಿಯ ಬಿತ್ತಿದರು ನೋಡಿ. ಗುರುಗಳು ಈ ನೀತಿ ಪಾಠವನ್ನ ಮಕ್ಕಳಿಗೆ ಹೇಳ್ತಾ ಹೇಳ್ತಾ ಅವರನ್ನ ತಿತ್ತ ಬೆಳೆಸ್ತಾ ಹೋದವರು. ಎಲ್ಲೂ ಜಾತಿ ತಾರತಮ್ಯವಾಗಲಿ ಶ್ರೀಮಂತ ಬಡವ ತಾರತಮ್ಯವಾಗಲಿ ತೋರಿಸದೆ ತಮ್ಮಲ್ಲಿಗೆ ಬರುತ್ತಿದ್ದಾರೆ. ಪ್ರತಿಯೊಬ್ಬರನ್ನು ಸಮಾನತೆಯಿಂದ ಕಂಡು ಪ್ರೀತಿಯಿಂದ ಅನ್ನ ಪ್ರಸಾದ ಕೊಟ್ಟೇ ಕಳಿಸ್ತಿದ್ದ ಗುರುಗಳ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆ. ಆಗ ನನಗೆ ನೆನಪಾಗುವುದು ವಾತ್ಸಲ್ಯ ಪೂರ್ಣಮಲಂ ಹೃದಯಂ ಯದೀಯಂ ತಂ ಕೇಶವಂ ಮೂರಹಂ ಮನಸಾ ಸ್ಮರಾಮಿ. 1984ರಲ್ಲಿ ನಾನು ಪಣಂಬೂರಲ್ಲಿ ಮುಂಗಾರು ಪತ್ರಿಕೆಯಲ್ಲಿದ್ದಾಗ ಗುರುಗಳನ್ನು ನೋಡಲಿಕ್ಕೆ ಕುಳಮರವರೊಟ್ಟಿಗೆ ಬಂದೆ. ಆಗ ನಡೆದ ಒಂದು ಪ್ರಸಂಗ, ಪ್ರಸಾದ ಸ್ವೀಕರಿಸಿ ಪ್ರಸಾದ ಭೋಜನ ಎಲ್ಲ ಕೊಡಿಸಿ ಗುರುಗಳು ಆಮೇಲೆ ಪ್ರಸಾದ ಸ್ವೀಕರಿಸಿ ಆದಮೇಲೆ ನಾನು ಹೊರಡುವಾಗ ನಮಸ್ಕಾರ ಮಾಡಲಿಕ್ಕೆ ಬಗ್ಗಿದೆ. ಗುರುಗಳು ನನ್ನ ತಲೆಯ ಹಿಂಭಾಗವನ್ನೇ ನೋಡ್ತಿದ್ರಂತೆ. ಆಗ ಕೂದಲಿತ್ತು. ಬಗ್ಗೆ ಎದ್ದಾಗ ನಿನಗೆ ಒಂದು ಒಳ್ಳೆ ತೈಲ ಕೊಡ್ತೇನೆ ಅಂತ ಹೇಳಿ ಒಂದು ತೈಲ ಕಲಿಸಿ. ನಂತರ ಹೇಳಿದ್ರು, ನಿನ್ನ ತಲೆಯಲ್ಲಿ ಚಂದ್ರೋದಯ ಆಗ್ತಾ ಉಂಟು, ಪೂರ್ತಿ ಹುಣ್ಣಿಮೆ ಆಗದಾಗೆ ನೋಡಿಕೊ, ಈ ಎಣ್ಣೆ ಹಚ್ಚು ಆಯ್ತಾ ಅಂದರು. ಆಗ ನನ್ನ ತಲೆಯಲ್ಲಿ ಕೂದಲಿನ ಮಧ್ಯೆ ಚಂದ್ರ ಮುಡ್ತಾ ಇದ್ದ, ಹಿಂಭಾಗದ ಮಾತ್ರ ಸ್ವಲ್ಪ ಖಾಲಿಯಾಗಿತ್ತು. ಅವರ ಗುರುಗಳು ಯಾವಾಗಲೂ ತಮಾಷೆಯಾಗಿ ಎಲ್ಲರೂ ನಗಿಸ್ತಾ ಇರೋದು ಅವರ ಸ್ವಭಾವ. ಅವರ ಹಾಸ್ಯ ಪ್ರತಿ ಇನ್ನೊಂದು ಉದಾಹರಣೆ, ಗುರುಗಳು ದೀಪಾವಳಿ ಹಬ್ಬಕ್ಕೆ ಶಿಷ್ಯರಿಗೆಲ್ಲ ತಲೆಗೆ ಸೌಟಲ್ಲಿ ಎಣ್ಣೆ ಸುರಿತಿದ್ರಂತೆ. ನನಗೆ ಹೇಳಿದ್ರು ನಮ್ಮ ಸೂರ್ಯ ಅವರು 3 ಸಲ ಎಣ್ಣೆ ಸುರಿದು ಕೈಗೆ ಸಾಬೂನು ಪೆಟ್ಟಿಗೆ ಕೊಟ್ಟು ಹೋಗಿ ನನಗೆ ಹೋಗಿ ಸ್ನಾನ ಮಾಡಿ ಬನ್ನಿ ಅಂತ ಕಳಿಸ್ತಿದ್ರಂತೆ. ಅಲ್ಲಿ ಹೋಗಿ ನೀರಲ್ಲಿ ತೊಳಿಲಿಕ್ಕೆ ಅಂತ ಸಾಬೂನು ಪೆಟ್ಟಿಗೆ ಓಪನ್ ಮಾಡಿದ್ರೆ ತೆಗೆದ್ರೆ ಅದರಲ್ಲಿ ಸೋಪಿನ ಬದಲಿಗೆ ಬಟಾಟೆ ಇತ್ತು. ಬಟಾಟೆ ಹಚ್ಕೊಂಡು ಸ್ನಾನ ಮಾಡಲಿಕ್ಕೆ ಆಗ್ತದ? ಗುರುಗಳು ಹಿಂದಿನ ದಿನವೇ ಸಾಬೂನು ಪೆಟ್ಟಿಗೆಯಲ್ಲಿ ಬಟಾಟೆ ಇಟ್ಟು ಸಿದ್ಧತೆ ಮಾಡಿ ಇವರಿಗೆಲ್ಲ ಕೊಟ್ಟಿದ್ದಾರೆ. ಹೀಗೆ ಗುರುಗಳಲ್ಲಿ ಒಂದು ತುಂಟತನವೂ ಇತ್ತು. ಒಮ್ಮೆ ನಮ್ಮ ವ್ಯಂಗ್ಯ ಚಿತ್ರಕಾರ ವೆಂಕಟ ಭಟ್ ಅವರ ಕಥೆ ಕೇಳಬೇಕು ನೀವು. ವೆಂಕಟ ಆಗಾಗ ಮಠದ ಯಕ್ಷಗಾನದಲ್ಲಿ ಪಾತ್ರವನ್ನು ಮಾಡ್ತಿದ್ರಂತೆ. ಒಮ್ಮೆ ಗುರುಗಳು ವೆಂಕಟ್ಗೆ, ಈ ಸಲ ಸ್ತ್ರೀ ವೇಷ ನೀನೇ ಹಾಕಬೇಕು, ಬರಬೇಕಾದವರು ಬರ್ತಾ ಇಲ್ಲ ಅಂತ ಹೇಳಿದಕ್ಕೆ ವೆಂಕಟ ಮೀಸೆ ಎಲ್ಲ ಓಡಿಸಿದ್ರು. ಯಕ್ಷಗಾನದ ದಿನವೇ ಸ್ತ್ರೀ ಪಾತ್ರ ಮಾಡುವವರು ಬಂದೇ ಬಿಟ್ಟರು. ಈಗ ವೆಂಕಟಿಗೆ ತಬ್ಬಿಬ್ಬಾಗಿದೆ. ಎಂತ ಮಾಡಿ, 2 ಸ್ತ್ರೀ ಪಾತ್ರ ಮಾಡ್ಲಿಕ್ಕೆ ಸಾಧ್ಯವ? ಒಂದೇ ಪಾತ್ರವನ್ನು ಇಬ್ಬರು ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಗುರುಗಳು ಬಿಡಲಿಲ್ಲ. ವೆಂಕಟ್ ನೋಡಿ, ನೀನು ಶವಚನ ಪಾತ್ರ ಮಾಡು ಅಂತೇಳಿ ಮೀಸೆ ಗಡ್ಡೆಲ್ಲ ಅಂಟಿಸಿ ಅವರಿಗೆ ಪಾತ್ರ ಮಾಡಿಸಿದಂತೆ. ಮರುದಿನ ಗುರುಗಳು ಮೀಸೆ ಕಳೆದುಕೊಂಡ ವೆಂಕಟನನ್ನು ನೋಡಿ, ಇದು ಖಂಡಿತ ನನ್ನ ತಪ್ಪಲ್ಲ ಮರ ಅಂತ ಅವತ್ತು ವೆಂಕಟಿಗೆ 6 ಹೋಳಿಗೆ ಬೇಡ ಅಂದರೂ ತಿನ್ನಿಸಿದರು. ಮೆಚ್ಚಿದರೆ ಮುಚ್ಚುಮರೆ ಇಲ್ಲದಂತೆ ಮೆಚ್ಚುವಳು ಅಚ್ಚರಿಯು ಆಗುವಂತ ವಿಷಯ, ಮೆಚ್ಚಿದರೆ ಮುಚ್ಚುಮರೆ ಇಲ್ಲದಂತೆ ಮೆಚ್ಚುವಳು ಅಚ್ಚರಿಯು ಆಗುವಂತ ವಿಷಯ, ಹಚ್ಚಿಕೊಂಡರಿಂದ ಮೇಲೆ ಹೆಚ್ಚು ಪ್ರೀತಿ ತೋರುವರು ಸ್ವಚ್ಛವಾದ ಮನಸ್ಸಿನ ಮಹನೀಯ, ಹಚ್ಚಿಕೊಂಡರಿಂದ ಮೇಲೆ ಹೆಚ್ಚು ಪ್ರೀತಿ ತೋರುವರು ಸ್ವಚ್ಛವಾದ ಮನಸ್ಸಿನ ಮಹನೀಯ. ಮತ್ತೆ ಹೇಳಲೇಬೇಕು, ವಾತ್ಸಲ್ಯ ಪೂರ್ಣ ಮಲಂ ಹೃದಯಂ ಯದೀಯಂ ತಂ ಕೇಶವಂ ಮೂರಹಂ ಮನಸಾ ಸ್ಮರಾಮಿ. ಅಂದೊಂದಿದ್ದು ಕಾಲ, ಅದನ್ನು ಗುರುಗಳ ಸ್ವರ್ಣಯುಗ ಅಂತ ಹೇಳಬಹುದು. ಆಗ ಡಾಕ್ಟರ್ ರಾಜ್ಕುಮಾರ್ ಬಂದೋಗಿದ್ರು, ಉದಯ ಕುಮಾರ್, ನರಸಿಂಹರಾಜು, ವಿಷ್ಣುವರ್ಧನ್, ಶರಪಂಜರ ಶಿವರಾಮ್, ಬಿ ಜಯಮ್ಮ, ಹೊನ್ನಪ್ಪ ಭಾಗವತರು, ಪುಟ್ಟಣ್ಣ ಕಣವ ಮೊದಲಾದವರು ಬಂದು ಗುರುಗಳನ್ನು ಕೊಂಡಾಡಿ ಹೋಗಿದ್ರು. ಇನ್ನು ಯಕ್ಷಗಾನ ಮತ್ತು ತಾಳಮದ್ದಳೆಯ ಅಂದಿನ ಗಂಧರ್ವರಾದ
ಕೀರಿಕಾಡು ವಿಷ್ಣು ಮಾಸ್ತರು, ತೆಕ್ಕಟ್ಟೆ ಆನಂದ ಮಾಸ್ತರು, ದೇರಾಜಿ ಸೀತಾರಾಮಯ್ಯನವರು, ಮಲ್ಪೆ ಸಾಮನ ಸಹೋದರರು, ಶೇಣಿ ಗೋಪಾಲಕೃಷ್ಣ ಭಟ್ಟರು, ಪೆರ್ಲ ಕೃಷ್ಣ ಭಟ್ಟರು, ದಾಮೋದರ ಮಂಡಚ್ಚ, ಕಡತೋಕ ಮಂಜುನಾಥ ಭಾಗವತರು, ಕಾಳಿಂಗನವರು, ಕುಬಣವರು ಬಾಲಕೃಷ್ಣರಾವು, ಪೆರುವಡಿ ನಾರಾಯಣ ಭಟ್ಟರು, ಅರ್ಕುಲ ಸುಬ್ರಾಯ ಆಚಾರ್ಯ, ಚಿಪ್ಪವರ ಕೃಷ್ಣಯ್ಯ ಬಲ್ಲಾರರು, ನೆಡ್ಲೆ ನರಸಿಂಹ ಭಟ್ರು, ದಿವಾಣ ಬಿ ಭಟ್ರು, ಹೀಗೆ ಒಂದು ಗಂಧರ್ವರ ಪಡೇತು. ಪೂಜ್ಯ ಗುರುಗಳು ಕಲೆಗೆ ನೆನೆಯ ನೀಡುತ್ತ ಕಲಾವಿದರ ನೋಡುತ್ತ, ಕಲೆಗೆ ನೆನೆಯ ನೀಡುತ್ತ ಕಲಾವಿದರ ನೋಡುತ್ತ, ಬೆಲೆಯ ನರಿತು ಮುಗುಳು ನಗುತ್ತ, ಬೆಲೆಯ ನರಿತು ಮುಗುಳು ನಗುತ್ತ, ಗೌರವಿಸಿದರು ಸ್ವತಃ, ಗೌರವಿಸಿದರು ಸ್ವತಃ. ಅಬ್ಬಬ್ಬ, ಎಷ್ಟು ಕಲಾವಿದರು ಬಂದು ಗುರುಗಳ ಕೃಪೆಗೆ ಪಾತ್ರರಾಗಿ ಹೋದರು. ಪ್ರತಿ ವರ್ಷ ಕೆಲವು ವಾದ್ಯಗಾರ ಕಲಾವಿದರು ಗುರುಗಳಿಗೆ ಬಲು ಪ್ರಿಯ. ಅವರಲ್ಲಿ ತಾಳವಾದ್ಯ ವಿದ್ವಾನ್ ಆನೂರು ಅನಂತ ಶರ್ಮಾ, ವೇಣುವಾದಕ ಪ್ರಾಣೇಶ್, ಪಿಟೀಲು ವಾದಕ ಹೇಮಂತ್ ಯಾವಾಗಲೂ ಗುರುಗಳ ಕಚೇರಿಯಲ್ಲಿ ಇರುವಂಥವರು. ಇದರ ಜೊತೆಗೆ ದಿನಕ್ಕೆ 4-6 ತಾಸು ಪೂಜೆಯಲ್ಲಿ ಕೂಡ ತೊಡಗಿಸಿಕೊಂಡಂತಹ ಗುರುಗಳು ಅದೆಷ್ಟು ಚಂದ ಪೂಜೆ ಮಾಡ್ತಿದ್ರು. ಅದನ್ನು ನೋಡುವುದೇ ಚಂದ. ಪ್ರತಿನಿತ್ಯದ ಅಂದ, ದೇವರ ಜೊತೆ ಅನುಬಂಧ, ಅದು ಗುರುಗಳ ಒಂದು ತನ್ಮಯತೆ. ನೋಡಿ, ಸುಮಾರು 50 ವರ್ಷಗಳ ಅವರ ಅನುಭವದಲ್ಲಿ ಎಷ್ಟು ಸಾವಿರ ಜನರ ಪರಿಚಯ ಆಗಿದ್ದಿರ್ಬೋದು. ವಿಶೇಷ ಏನು ಗೊತ್ತಾ, ಅಷ್ಟು ಮಂದಿಯ ಹೆಸರುಗಳನ್ನು ಅವರು ನೆನಪಿಟ್ಟುಕೊಂಡಿದ್ದಂಥವರು. ಯಾರೇ ಬಂದು ಇದು ಮಾಡಿದ್ರು, ಒಂದು 5-6 ವರ್ಷದ ಹಿಂದೆ ಬಂದಿರ್ಬೋದು, 10 ವರ್ಷದ ಹಿಂದೆ ಬಂದಿರ್ಬೋದು, 2 ವರ್ಷದಿಂದ ಬಂದಿರ್ಬೋದು. ಅವರನ್ನು ನೋಡಿದ ತಕ್ಷಣ ಅವರ ಹೆಸರು ಹೇಳಿ ಕರೆದು ಮಾತಾಡಿಸ್ತಾರೆ. ಗುರುಗಳಿಗೆ ಎಲ್ಲರೂ ಬೇಕು, ಜಾತಿ ಧರ್ಮ ತಾರತಮ್ಯ ಇಲ್ಲ, ಎಲ್ಲರಲ್ಲೂ ಸಮಾನ ಪ್ರೀತಿ. ಅಷ್ಟೇ ಅಲ್ಲ, ಅವರ ಕಣ್ಮುಂದೆಯೇ ಶಿಷ್ಯರಿರಬೇಕು. ಅದು ಹೇಗೆಂದರೆ, ತಾಯಿಯ ಮುಂದೆ ಮಕ್ಕಳು ಇದ್ದರೆ ತಾಯಿಗಾಗುವ ಆನಂದ ಗುರುಗಳಿಗೂ ಆಗ್ತಿತ್ತು. ಅವರನ್ನು ಬಿಟ್ಟು ಹೋಗಬಾರ್ದು. ಅದಕ್ಕೆ ಅವರು ಬೆಳಿಗ್ಗೆ ನಮ್ಮನ್ನು ಅವರ ಕೊಠಡಿಗೆ ಕರೆದು ಕಾಫಿ ಕುಡಿ, ನಾನೇ ಮಾಡಿದ್ದು ಅಂತ ಕೊಡ್ತಾರೆ. ಅವರೇ ಕಾಫಿ ತಯಾರಿಸಿ ನಮಗೆ ಕೊಡ್ತಿದ್ರು. ನಂತರ ಈಗ ಉಪ್ಪಿಟ್ಟು ಮಾಡಿದ್ದಾನೆ ನೋಡು ಅಂತ ಅವರೇ ಸ್ವತಃ ಕೈಯಾರೆ ಉಪ್ಪಿಟ್ಟು, ಒಮ್ಮೊಮ್ಮೆ ಶೀರ, ಇನ್ನೊಮ್ಮೆ ಅವಲಕ್ಕಿ ಎಲ್ಲ ಮಾಡಿ ನಮಗೆ ತಿನ್ನಿಸ್ತಿದ್ರು. ಮತ್ತೆ ನಾವು ಹೋಗ್ತೀವಿ ಅಂತ ಹೇಳಿದಾಗ್ತದೆ, ಇಷ್ಟೆಲ್ಲ ಆಗ್ತದೆ. ಅಂದರೆ ಆ ಪ್ರೀತಿಯಿಂದ ಕಟ್ಟೆ ಆಗ್ತಿದ್ರು. ನಮ್ಮ ಪಕ್ಕಾ ಮಾತೃವಾತ್ಸಲ್ಯ ಅದು. ನಾವು ಹೋಗ್ತೇವೆ ಅಂತ ಹೊರಟು ನಿಂತರೆ ಅವರಿಗೆ ಬೇಸರ ಆಗ್ತದೆ. ಒಮ್ಮೆ ನಾನು 2-3 ವರ್ಷ ಬಂದಿರಲಿಲ್ಲ. 3 ವರ್ಷ ಕಳೆದು ಗುರುಗಳ ಸನ್ನಿಧಾನಕ್ಕೆ ಬಂದರೆ ಅವರು ಹಾಗೆಯೇ ದಿಟ್ಟಿಸಿ ನೋಡಿ. ನಾನು ನಮಸ್ಕರಿಸಿ ನಕ್ಕೆ, ಅವರು ನಗಲಿ. ಬದಲಿಗೆ ಶ್ರೀಪತಿ ನೋಡ, ಯಾರು ದಾರಿ ತಪ್ಪಿ ಬಂದಿದ್ದಾರೆ, ಏನು ಬಂದದ್ದು ಅಂತ ನನಗೆ ಮುಜುಗರ. ಸ್ವಲ್ಪ ಹೊತ್ತಲ್ಲಿ ಜೋರಾಗಿ ನಕ್ಕು ಆಸರೆಗೆ ಕಳಿಸಿದ್ರು. ಇಂಥ ಮಹನೀಯರನ್ನು ನೆನೆಯುವುದೇ ನಮ್ಮ ಪುಣ್ಯ. ಗುರುಗಳು ಕವಿಯೂ ಹೌದು. ಮಾತಿಗೆ ನಿಂತರೆ ಮುತ್ತಿನ ಮಣಿ ಕೂಡಿಸಿದಂತೆ ಪ್ರವಚನಕಾರರು ಹೌದು. ಸತ್ಯದರ್ಶಿ ಹೆಸರಲ್ಲಿ 7 ಯಶಸ್ವಿ ನಾಟಕಗಳನ್ನು ಬರೆದ ನಾಟಕಕಾರರು ಹೌದು. ಶಾಸ್ತ್ರೀಯ ಸಂಗೀತ ವಿದ್ವಾಂಸರು ಹೌದು. ರಸವತ್ತಾಗಿ ಹರಿಕತೆ ಮಾಡುತ್ತಿದ್ದ ಕೀರ್ತನಕಾರರು ಹೌದು. ಇಷ್ಟೆಲ್ಲ ಇದ್ದರೂ ಸರಳತೆ, ಸಜ್ಜನಿಕೆ, ಸ್ನೇಹಮಯ ಜೀವನ. ಆದರೂ ಅವರ ಜೀವನದಲ್ಲಿ ಒಂದು ದೊಡ್ಡ ಘಟನೆ ಹೊಂದಿತ್ತು. ಈಗಾಗಲೇ ಕಾಸರಗೋಡು ಚಿನ್ನವರ ಪ್ರಸ್ತಾಪ ಮಾಡಿದರು. ಆದರೆ ನಾನು ಮತ್ತೊಮ್ಮೆ ಅದನ್ನು ವಿವರಿಸಬೇಕಾದ್ದು ನನ್ನ ಕರ್ತವ್ಯ. ಅದು 1970ರಲ್ಲಿ ಕೇರಳ ಸರ್ಕಾರ ಭೂಮಸೂದೆ ಕಾಯ್ದೆ ಜಾರಿಗೆ ತಂದು ಶ್ರೀಮಠದ ಬಹಳಷ್ಟು ಜಾಗವನ್ನು ವಶಪಡಿಸಲು ನೋಡಿತು. ಆಗ ಗುರುಗಳು ಜಾಣ್ಮೆ ಉಪಯೋಗಿಸಿ ಆ ಮೊಕದ್ದಮೆಯಲ್ಲಿ ಮೂಲಭೂತ ಹಕ್ಕಿನ ರಕ್ಷಣೆ ಮತ್ತು ಸಂವಿಧಾನ ರಕ್ಷಣೆಯ ಕಾರಣ ಮುಂದೊಡ್ಡಿ ಈ ಮೊಕದ್ದಮೆಯಲ್ಲಿ ಜಯಶೀಲರಾದರು. ನೋಡಿ, ಶ್ರೀ 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 ಕೇಶವಾನಂದ ಭಾರತಿ filed a petition challenging the
validity of these amendments, arguing that they violated the basic structure of the Constitution. This led to the landmark Keshavananda Bharati judgment, which upheld the basic structure doctrine and placed limits on the power of the Parliament to amend the Constitution. The case became one of the most important cases in Indian constitutional history, and Sri Keshavananda Bharati remembered as a key figure in the fight to uphold the principles of democracy and rule of law in India. ನೋಡಿದ್ರಲ್ಲ, ಇದು 1973 ಏಪ್ರಿಲ್ 24ರಂದು ಗುರುಗಳು ಮೊಕದ್ದಮೆಯಲ್ಲಿ ಜಯಗಳಿಸಿದ್ದಲ್ಲದೆ ಈ ಮೊಕದ್ದಮೆ ಕಾನೂನು ವಿದ್ಯಾರ್ಥಿಗಳಿಗೆ ಇಂದಿಗೂ ಒಂದು ಪಠ್ಯ ವಿಷಯವಾಗಿ ಶಾಶ್ವತವಾಗಿ ಉಳಿದಿದೆ. ಇದು ಇಲ್ಲಿ ಮಾತ್ರ ಅಲ್ಲ, ಇಡೀ ಭಾರತದಲ್ಲಿ ಯಾರು ಲಾ ಓದ್ತಾರ ಅವರಿಗೆ ಇದೊಂದು ಸಬ್ಜೆಕ್ಟ್ ಇದ್ದೇ ಇದೆ. ಅದು ಗುರುಗಳ ಒಂದು ಯಾವತ್ತೂ ಅವ್ರನ್ನ ಕಾನೂನು ವಿದ್ಯಾರ್ಥಿಗಳಂತೂ ನೆನಪಿಸ್ತಾರೆ. ಮತ್ತು ನಾವು ಕೂಡ ಅದನ್ನು ಹೆಮ್ಮೆಯಿಂದ ನೆನಪಿಸಬೇಕಾದ್ರೆ ನಮ್ಮ ಕರ್ತವ್ಯ. ಅದಕ್ಕೆ ಹೇಳ್ತೀನಿ, ಗುರು ಗುರಿಗಿರಿಯತ್ತ ಅದು ಗೆಲುವಿನ ಗಿರಿಯತ್ತ, ಗುರು ಗುರಿಗಿರಿಯತ್ತ ಅದು ಗೆಲುವಿನ ಗಿರಿಯತ್ತ, ಗೆಲುವಿನ ಮುಕುಟಕ್ಕೆ ಗೆಲುವಿನ ಗರಿದು ವಿಚಲಿತರಾಗದೆ ಅಚಲ ಛಲದೊಳು ಬಲ ಪಡೆದರು ಗುರುಗೂ, ವಿಚಲಿತರಾಗದೆ ಅಚಲ ಛಲದೊಳು ಬಲ ಪಡೆದರು ಗುರುಗೂ. ಹೀಗೆ ಗುರುಗಳು ವಜ್ರಾದಪಿ ಕಠೋರಾಣಿ ಮೃದೂನಿ ಕುಸುಮಾದಪಿ ಲೋಕೋತ್ತರಾಣಾಂ ಚೇತಾಂಸಿ ಕೋಹಿ ವಿಜ್ಞಾತ್ಮರ್ಹತಿ. ಇದೊಂದೇ ಸಂದರ್ಭದಲ್ಲಿ ಗುರುಗಳು ವಜ್ರದಂತೆ ಕಠೋರ ಆಗಿದ್ದರು, ಮುಂದೆಲ್ಲ ಹೂವಿನಂತೆ ಮೃದುವಾಗಿ ಇದ್ದರು. ಅವರಿಗೆ ಕಲಾವಿದರನ್ನು ಒಟ್ಟಿಗೆ ಸೇರಿಸಿ ಪ್ರಯೋಗ ಮಾಡುವುದೆಂದರೆ ಸಂತೋಷದ ವಿಚಾರ. ಏಕ ವ್ಯಕ್ತಿ ಸ್ತ್ರೀ ಪಾತ್ರಧಾರಿ ಮಂಟಪ ಪ್ರಭಾಕರನ್ನು, ಶತಾವಧಾನಿ ಗಣೇಶ್ ಅವರನ್ನು ಸೇರಿಸಿ ಅಮೋಘವಾದ ಕಾರ್ಯಕ್ರಮವನ್ನು ನಡೆಸಿದರು. ನಮಗೆ ಆ ಒಂದು ರಸಾನುಭವವನ್ನು ಬಡಿಸಿದರು. ಒಂದು ಕಥಾಪ್ರಸಂಗ ತೆಗೆದುಕೊಂಡು ತಿಂಟು ತಿಂಟು ಬಡಕು ತಿಂಟು ಯಕ್ಷಗಾನ ಕಲಾವಿದರನ್ನು ಹೆಕ್ಕಿ ಒಂದೇ ವೇದಿಕೆಯಲ್ಲಿ ಸೇರಿಸಿಕೊಂಡು, ಹೀಗೆ ಕುಮಟ, ಯಲ್ಲಾಪುರ, ಅಂಕೋಲ, ಪುಣೆ, ಬೆಂಗಳೂರು ಇಲ್ಲೆಲ್ಲ ಚಾತುರ್ಮಾಸದಲ್ಲಿ ಇದ್ದಾಗೆಲ್ಲ ಯಕ್ಷಗಾನ ಸಪ್ತಾಹ ನಡೆಸುವುದು ಇವು ಅವರ ಅಭ್ಯಾಸವಾಗಿದೆ. ಎಲ್ಲವೂ ಶ್ರೀ ದಕ್ಷಿಣಾಮೂರ್ತಿ ಶ್ರೀ ಗೋಪಾಲಕೃಷ್ಣ ದೇವರ ಕೃಪೆಯಿಂದ ಸಾಧ್ಯವಾಗುವುದು ಎಂಬುದು ಅವರ ಅಚಲವಾದ ನಂಬಿಕೆ. ಹಲವಾರು ಯಕ್ಷಗಾನ ಪ್ರಸಂಗಗಳ ರೂಪರೇಷೆಯನ್ನು ತಾವೇ ರೂಪಿಸಿ ನಿರ್ದೇಶಿಸುತ್ತಿದ್ದರು. ನಾಡಿನ ಅತ್ಯಂತ ಹಿರಿಯ ಕಲಾವಿದರನ್ನು ಒಂದೆಡೆ ಕೂಡಿಸಿ ಮೈತ್ರಿಯ ವಾತಾವರಣ ಸೃಷ್ಟಿ ಮಾಡುತ್ತಿದ್ದರು. ಭಾಗವತರಾಗಿ ಸ್ವತಃ ಹಾಡುವುದು, ಮಟ್ಟುಗಳನ್ನು ಸಂಯೋಜಿಸುವುದು ಇದು ಅವರಿಗೆ ಒಲಿದ ಕಲೆ ಸಿದ್ಧಿ. ಕಲಾವಿದರಿಗೆ ಮಾಸಾಶನ ನೀಡಿಕೆಯ ಸಂಗತಿಯಾಗಲಿ, ತೊಂದರೆಯಲ್ಲಿರುವವರಿಗೆ ನೆರವು ನೀಡುವ ವಿಷಯವಾಗಲಿ ಸ್ವಾಮೀಜಿ ಅವರದು ಮಿಡಿವ ಮನಸ್ಸು. ಗುರುಗಳು ಧರ್ಮ, ಸಂಸ್ಕೃತಿ, ಕಲೆಗಳ ರಾಯಭಾರಿಯಾಗಿದ್ದರು. ಅವರ ಗಾಯನದಲ್ಲಿ 2 ಧ್ವನಿ ಸುರುಳಿಗೆ ಸಂಗೀತ ಸಂಯೋಜನೆ ಮಾಡುವ ಅವಕಾಶವನ್ನು ಗುರುಗಳು ನನಗೂ ದಯಪಾಲಿಸಿದರು. ಕನ್ನಡ ಭಾಷೆ, ಸಂಸ್ಕೃತಿ ಹಾಗೂ ಪರಂಪರೆಯ ಉಳಿವಿಗಾಗಿ ಕಾಸರಗೋಡಿನಲ್ಲಿ ನಡೆಯುತ್ತಿದ್ದ ಪ್ರತಿಯೊಂದು ಪ್ರಯತ್ನಕ್ಕೂ ಹೋರಾಟಕ್ಕೂ ಗುರುಗಳು ಮುಕ್ತ ಮನಸ್ಸಿನಿಂದ ಬೆಂಬಲಿಸುವುದರ ಜೊತೆಗೆ ಕರ್ನಾಟಕ ಸರ್ಕಾರದಿಂದ ಕಾಸರಗೋಡಿನ ಕನ್ನಡಿಗರಿಗೆ ಬಗೆ ಬಗೆಯ ಸಹಾಯ ಸಹಕಾರ ದೊರೆಯುವಂತೆ ಮಾಡಿದ್ದಾರೆ. ಗುರುಗಳ ಔದಾರ್ಯ ಗುಣ, ಆದರಾತಿಥ್ಯ ಗುಣ, ಎಲ್ಲರನ್ನು ಸಮಾನರಾಗಿ ನೋಡುವ ಗುಣ, ಪ್ರೀತಿ ತೋರುವ ಗುಣ ಇವೆಲ್ಲ ಯಥಾವತ್ತಾಗಿ ನಮ್ಮ ಈಗಿನ ಗುರುಗಳಾದ ಪರಮ ಪೂಜ್ಯ ಶ್ರೀ 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 ಸಚ್ಚಿದಾನಂದ ಭಾರತಿ ಶ್ರೀಪಾದರಲ್ಲೂ ಕಾಣಬಹುದು. ಇದು ನಮ್ಮ ಅದೃಷ್ಟವೆಂದೇ ಹೇಳಬಹುದು. ಈ ಸಂದರ್ಭದಲ್ಲಿ ನನಗೆ ಕೆಲವು ಮಾಹಿತಿಗಳನ್ನು ಒದಗಿಸಿದ ನಿವೃತ್ತ ಅಧ್ಯಾಪಕರಾದ ಶ್ರೀ ರಾಜೇಂದ್ರ ಕಲ್ಲುರಾಯರು, ಸೂರ್ಯನಾರಾಯಣ ಭಟ್, ಖ್ಯಾತ ವ್ಯಂಗ್ಯ ಚಿತ್ರಕಾರ ವೆಂಕಟ ಭಟ್ ಎರಡನೆಯರು, ಇವರಿಗೆ ನಾನು ಅಲ್ಲದೆ ಗುರು ಸ್ಮರಣೆಯಲ್ಲಿ ಮಾತನಾಡುವ ಅಪೂರ್ವ ಮತ್ತು
ಅಮೂಲ್ಯ ಅವಕಾಶವನ್ನು ನನಗೆ ದೊರಕಿಸಿಕೊಟ್ಟಂತಹ ಪರಮ ಪೂಜ್ಯ ಶ್ರೀ 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 ಸಚ್ಚಿದಾನಂದ ಭಾರತಿ ಶ್ರೀಪಾದರಿಗೂ ನಾನು ಋಣಿ. ಗುರುಗಳ ಸ್ಮರಣೆಗೆ ಧನ್ಯ, ಗುರುಗಳ ಸ್ಮರಣೆಗೆ ಧನ್ಯ, ಇದು ದೊರೆತುದು ನಮ್ಮಯ ಪುಣ್ಯ, ಇದು ದೊರೆತುದು ನಮ್ಮಯ ಪುಣ್ಯ. ಗಣ್ಯರ ಹಿರಿಮೆಯ ಅನ್ಯರು ಅರಿಯರು, ಉಳಿದುದು ಎಲ್ಲವೂ ಶೂನ್ಯ. ಗಣ್ಯರ ಹಿರಿಮೆಯ ಅನ್ಯರು ಅರಿಯರು, ಉಳಿದುದು ಎಲ್ಲವೂ ಶೂನ್ಯ. ಗುರುಗಳ ಸ್ಮರಣೆಗೆ ಧನ್ಯ, ಇದು ದೊರೆತುದು ನಮ್ಮಯ ಪುಣ್ಯ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಧನ್ಯವಾದ.